ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಫೈನಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಪ್ರೋಮೋ, ಅಂದರೆ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಅಂತೇಳಿ ಕಾಮೆಂಟ್ ಮಾಡ್ತಾನೆ ಇದ್ರಿ. ನಾನು ನೆನ್ನೆನೆ ನಿಮಗೆ ಹೇಳಿದ್ದೆ, ನಾಳೆ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗತ್ತೆ ಅಂತಲೂ ಕೂಡ ನೆನ್ನೆನೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ನಾನು ಹೇಳ್ದಾಗೇನೆ ಶನಿವಾರ ನಮ್ಮ ಕನ್ನಡ ಸೀರಿಯಲ್ನ ಪ್ರೋಮೋ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರೋಮೋ ಮಾತ್ರ ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ತೀನಿ. ಈ ಪ್ರೋಮೋನು ಕೂಡ 10 ಮಿಲಿಯನ್ಸ್ಗಿಂತನೂ ದಾಟಿ ಹೋಗೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟು ಸುಂದರವಾಗಿದೆ ಈ ಒಂದು ಬ್ಯೂಟಿಫುಲ್ ಪ್ರೋಮೋ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ನಮ್ಮ ಪನ್ನಿಕುಟ್ಟಿ ಅಂದರೆ BBK11 ಬ್ಯೂಟಿ ಕ್ವೀನ್ ಅಂತಲೇ ಕರೆಯುವಂಥ, ಟಾಸ್ಕ್ ಕ್ವೀನ್ ಅಂತಲೇ ಕರೆಯುವಂಥ ಭವ್ಯ ಗೌಡ ಅವರು ಏನು ಕನ್ನಡ ಸೀರಿಯಲ್ನ ಹೀರೋಯಿನ್ ಆಗಿ ನಮ್ಮ ಕರ್ಣನಿಗೆ ಜೋಡಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಸೀರಿಯಲ್ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ ಅಂತ ಹೇಳ್ತೀನಿ. ಫಸ್ಟ್ ಪ್ರೋಮೋದಲ್ಲಿ ಕರ್ಣನ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಇನ್ನು ಸೆಕೆಂಡ್ ಪ್ರೋಮೋದಲ್ಲಿ ಏನಿರುತ್ತೆ, ಕನ್ನಡ ಸೀರಿಯಲ್ ಎಲ್ಲ ಹೀರೋ ಏನೋ ಗೊತ್ತಾಯಿತು, ಬಟ್ ಹೀರೋಯಿನ್ ಯಾರು ಅಂತ ಇನ್ನೂ ಕೂಡ ಸಸ್ಪೆನ್ಸಲ್ಲೇ ಇತ್ತು. ಫೈನಲಿ ನಮ್ಮ ಕನ್ನಡ ಸೀರಿಯಲ್ನ ಹೀರೋಯಿನ್ಗಳು ಯಾರ್ಯಾರು ಅಂತಲೂ ಕೂಡ ಗೊತ್ತಾಯಿತು. ಅದರಲ್ಲೂ ಕೂಡ ಫಸ್ಟ್ ಹೀರೋಯಿನ್ ಯಾರು, ಸೆಕೆಂಡ್ ಹೀರೋಯಿನ್ ಯಾರು, ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಡಿಸ್ಕಷನ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿತ್ತು. ಇನ್ನು ಫೈನಲಿ ಕರ್ಣನ ಆರ್ಭಟ ಕೂಡ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ತೀನಿ. ಈ ಭವ್ಯ ಗೌಡ ಅವರ ಮತ್ತು ಕನ್ನಡ ಸೀರಿಯಲ್ನ ಕಿರಣ್ ರಾಜ್ ಒಂದು ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಪ್ರೋಮೋ ಮಾತ್ರ ಸಖತ್ ಚಿಂದಿ ಚಿತ್ರಾನ್ನ ಬೂದಿ ಮೊಸರನ್ನ ಅಂತಾರಲ್ಲ, ಆ ರೀತಿ ಇದೆ ಪ್ರೋಮೋ. ಅದರಲ್ಲೂ ಕೂಡ ಭವ್ಯ ಗೌಡ ಅವರ ಆ್ಯಕ್ಟಿಂಗ್ ಕೆಲವರು ಸಾಕಷ್ಟು ಮೆಸೇಜ್ ಹಾಕಿದ್ರಿ. ನಿನ್ನೆ ಒಂದು ನಾನು ವಿಡಿಯೋ ಹಾಕಿದ್ದೆ, ಸೆಕೆಂಡ್ ಪ್ರೋಮೋ ನಾಳೆ ರಿಲೀಸ್ ಆಗ್ತಾ ಇದೆ ಅಂದರೆ ಭವ್ಯ ಗೌಡ ಅವ್ರಿಗೋಸ್ಕರನೇ ಮಾಡಿರುವಂತಹ ಪ್ರೋಮೋ ಅಂತಲೂ ಕೂಡ ನಾನು ಹೇಳಿದೆ. ಸೊ ಅದರಲ್ಲಿ ಕೆಲವರು ನಮಗೆ ನಮ್ಮ ಹೀರೋಯಿನ್ ಆಗಬೇಕು, ನಮ್ಮ ಪ್ರೋಮೋ ಬರುತ್ತಾ ಹೇಳಿ ನನಗೆ ಭವ್ಯಗೌಡ ಇಷ್ಟ ಇಲ್ಲ ಅಂತ ಹಾಕಿದ್ದೀರಾ. ಬಟ್ ಸಾಕಷ್ಟು ಜನ ಭವ್ಯಗೌಡ ಅವ್ರು ಸಖತ್ ಇಷ್ಟಪಡುವಂತಹ ಫ್ಯಾನ್ಸ್ಗಳು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ ಭವ್ಯಗೌಡ ಅವರ ಪ್ರೋಮೋ ಬರಬೇಕಂತೇಳಿ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತ ಏನೂ ಇಲ್ಲ. ಈ ಒಂದು ಕ್ಲಾರಿಟಿನ ಮಾಡ್ಕೊಂಬಿಡಿ. ಈ ಸೀರಿಯಲ್ ಯಾವ ರೀತಿ ಇದೆ ಅಂದರೆ ಹೀರೋಯಿನ್ ಓರಿಯೆಂಟೆಡ್ ಸೀರಿಯಲ್ ಆಗಿದೆ. ಇದು ಹೀರೋಯಿನಿಂದನೇ ನಡೆಯುವಂತಹ ಸೀರಿಯಲ್ಲು. ಸೊ ಹಾಗಾಗಿ ಇಬ್ಬಿಬ್ರು ಹೀರೋಯಿನ್ ಕೂಡ ಇದ್ದಾರೆ. ಒಂದು ನಮ್ರತಾ ಗೌಡ ಹೀರೋಯಿನ್ ಆದರೆ ಇನ್ನೊಂದು ನಮ್ಮ ಭವ್ಯ ಗೌಡ, ಪನ್ನಿಕುಟ್ಟಿ ಹೀರೋಯಿನು. ಇಬ್ಬರು ಕೂಡ ಮೇನ್ ಲೀಡ್ ಕ್ಯಾರೆಕ್ಟರ್ನ ನಿರ್ವಹಿಸ್ತಾ ಇರೋದು. ಇಬ್ಬರು ಹೀರೋಯಿನ್ ಕೂಡ ತುಂಬಾ ಮುಖ್ಯ. ಹಾಗೆ ಕನ್ನಡ ಸೀರಿಯಲ್ನ ಕರ್ಣನೂ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಯಾರು ಹೆಚ್ಚು ಯಾರ ಮೇಲೂ ಅಂತ ಇಲ್ವೇ ಇಲ್ಲ. ಈ ಮೂರೂ ಜನನೂ ಕೂಡ ಸಮ ಅಂತ ಹೇಳ್ತೀನಿ. ಸುಮ್ಮನೆ ಅಯ್ಯೋ ಭವ್ಯಗೌಡ ಅವರು ಈ ಒಂದು ಸೀರಿಯಲ್ ಮಾಡಿದ್ರೆ ಫ್ಲಾಪ್ ಆಗುತ್ತೆ ಹಾಗೆ ಹೀಗೆ ಒಂದು ಮೆಸೇಜ್ ಇದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ತುಂಬಾ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಿದ್ದೀರಾ ಭವ್ಯಗೌಡ ಬಗ್ಗೆ. ಯಾಕೆ ಇಷ್ಟೊಂದು ನೆಗೆಟಿವ್ ಆಗಿ ಕಾಮೆಂಟ್ ಹಾಕ್ತೀರಾ ಅಂತ ನನಗಂತೂ ಗೊತ್ತಾಗಲ್ಲ. ತುಂಬಾ ಬುದ್ಧಿವಂತಿಕೆ ಇರುವಂತಹ ಹುಡುಗಿ, ಜವಾಬ್ದಾರಿ ಅಂತ ಇರುವಂತಹ ಹುಡುಗಿ. ಆ್ಯಂಡ್ ಏನು ಹೇಳ್ತಾರೆ, ಭವ್ಯಗೌಡ ಅವ್ರಿಗೆ ಆ್ಯಕ್ಟಿಂಗ್ ಅಂದ್ರೇ ಭವ್ಯಗೌಡ ಸೂಪರ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ಗೀತಾ ಸೀರಿಯಲಲ್ಲಿ ಅವರು ಅದು ಅರವೈಲಿ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಬರಲ್ಲ ಅಂತ ಕೆಲವರು ಕಾಮೆಂಟ್ ಹಾಕಿದ್ದೀರಾ. ನೀವು ಗೀತಾ ಸೀರಿಯಲ್ನ ನೋಡಿಲ್ಲ ಅಂತಂದರೆ ನೋಡ್ಬೋದು ನೀವು, ಎಷ್ಟು ಚೆಂದ ಆ್ಯಕ್ಟಿಂಗ್ ಮಾಡಿದ್ದಾರೆ ಭವ್ಯಗೌಡ ಅವರು. ಅಷ್ಟೊಂದು 1.5 ವರ್ಷ ಅದು ಸೀರಿಯಲ್ ನಡೀತು. ಸೊ ಆ ಸೀರಿಯಲ್ನ ನೋಡಿ ನೀವು ಎಷ್ಟು ಸುಂದರವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಎಷ್ಟು ಸರಳವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನೋಡ್ಬೋದು ನೀವು. ಇದರಲ್ಲೂ ಕೂಡ ಪ್ರೋಮೋದಲ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅವ್ರು ಕೊಟ್ಟಿರುವಂತಹ ಕೆಲಸನ ಸಕ್ಕತ್ತಾಗಿ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಆ ರೊಮ್ಯಾಂಟಿಕ್ ಸೀನ್ಗೆ ಅಂದರೆ ರೊಮ್ಯಾಂಟಿಕ್ ಆಗಿ ಒಂದು ನೋಡುವಂತಹ ಫೀಲು. ಕರ್ಣನ ಮೇಲೆ ಭವ್ಯಗೌಡ್ಗೆ ಲವ್ ಆಗಿರೋವಂಥದ್ದು. ಅಂದರೆ ಕಿರಣ್ ರಾಜ್ ಭವ್ಯಗೌಡ ಏನು ಕಾಂಬಿನೇಷನ್ ಇದೆ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ ಈ ಜೋಡಿ. ಆ್ಯಂಡ್ ಅವರು ಹೆಂಗೆ ಅಂತಂದರೆ ಯಾವ ರೀತಿ ಸೂಟ್ ಆಗಿದೆ ಅಂದರೆ ಈ ಕಡೆ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಟ್ರೆಂಡಿಂಗ್ ಇರೋದು ಅಂತಂದರೆ ಭವ್ಯಗೌಡ ಹಾಗೆ ನಮ್ರತಾ ಗೌಡ. ಇನ್ನು ಕಿರಣ್ ರಾಜ್ ಅವರು ಅಂತಂದರೆ ಎಲ್ಲರಿಗೂ ಕೂಡ ತುಂಬಾ ಫೇವ್ರೇಟು. ಕನ್ನಡತಿ ಸೀರಿಯಲಲ್ಲಿ ಮುಖಾಂತರ ಕಾಣಿಸ್ಕೊಂಡಿದ್ದು, ಆ ಕನ್ನಡತಿ ಸೀರಿಯಲಲ್ಲೇ ಫುಲ್ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಕರ್ಣನ್ಗೆ ಒಂದು ಫ್ಯಾನ್, ಅಂದರೆ ಕಿರಣ್ ರಾಜ್ ಅವ್ರಿಗೆ ಸಖತ್ ಫ್ಯಾನ್ ಆಗಿಬಿಟ್ಟಿದ್ದಾರೆ. ಕನ್ನಡ ಸೀರಿಯಲ್ ಮುಖಾಂತರ ಕಿರಣ್ ರಾಜ್ ಬರ್ತಾ ಇದ್ದಾರೆ ಅನ್ನೋದೇ ಎಲ್ರಿಗೂ ಒಂದು ಖುಷಿ ಇದೆ. ಅದ್ರ ಜೊತೆಗೆ ಈ ಎರಡು
ಇಬ್ರು ಗೌಡ್ತಿರು ಅಂದರೆ ನಮ್ರತಾ ಗೌಡ ಮತ್ತು ಹಾಗೆ ಭವ್ಯ ಗೌಡ ಇಬ್ಬರು ಕೂಡ ಈ ಸೀರಿಯಲಲ್ಲಿ ಬರ್ತಾ ಇದ್ದಾರೆ ಅಂದರೆ ಇನ್ನೂ ಕೂಡ ಈ ಒಂದು ಸೀರಿಯಲ್ಗೆ ಇಂಟ್ರೆಸ್ಟಿಂಗ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮತ್ತು ಕರ್ಣ ಸೀರಿಯಲ್ಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರುತ್ತೆ ಈ ಒಂದು ಸೀರಿಯಲ್ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಪ್ರೋಮೋನೇ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅಂದರೆ ಇನ್ನು ಸೀರಿಯಲ್ ಯಾವ ರೀತಿ ಇರ್ಬೋದು ನೀವೇ ಗೆಸ್ ಮಾಡಿ. ಅಷ್ಟು ಸುಂದರವಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಕರ್ಣ ಸೀರಿಯಲ್ನ. ರಾಜ್ ಕಾ ಬೆಟ್ಟ ಸೀರಿಯಲ್ನ ಒಂದು ರೀಮೇಕ್ ಆಗಿರುವಂತಹ ಕರ್ಣ ಸೀರಿಯಲ್ ಈ ಒಂದು ಕನ್ನಡದಲ್ಲಿ ಜೀ ಕನ್ನಡದಲ್ಲಿ ತುಂಬಾ ಹಿಟ್ನ ಪಡ್ಕೊಳುತ್ತೆ ಮತ್ತು ಭವ್ಯ ಗೌಡ ಅವ್ರಿಗೆ ಇನ್ನೂ ಕೂಡ ಯಶಸ್ಸನ್ನ ತಂದುಕೊಡುತ್ತೆ. ಹಾಗೆ ಕಿರಣ್ ರಾಜ್ ಅವ್ರಿಗೂ ಕೂಡ ಇನ್ನೂ ಹೆಸರನ್ನ ತಂದುಕೊಡುತ್ತೆ ಮತ್ತು ನಮ್ರತಾ ಗೌಡ ಅವ್ರಿಗೂ ಕೂಡ ಇನ್ನೂ ನೇಮು ಫೇಮು ಎಲ್ಲನೂ ತಂದುಕೊಡೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ತೀನಿ. ಸಾಕಷ್ಟು ಜನಕ್ಕೆ ನಮ್ರತಾ ಗೌಡ ಅವರೇ ಮೇನ್ ಹೀರೋಯಿನು, ಭವ್ಯ ಗೌಡ ಮೇನ್ ಹೀರೋಯಿನ್ ಅಲ್ಲ ಅಂತ ಕೆಲವರು ಮಾತಾಡ್ತಾ ಇರ್ತೀರ. ನೀವು ಅದನ್ನೆಲ್ಲ ತಲೆಗೆ ಇಟ್ಕೊಂಡು ಹೋಗ್ಬಿಡಿ. ಇಲ್ಲಿ ಇಬ್ಬರು ಹೀರೋಯಿನ್ ಕೂಡ ಮೇನ್ ಲೀಡು. ಏನು ನಮ್ರತಾ ಗೌಡ ಅವರು ಕಾಣಿಸ್ಕೊಳೋದಿಲ್ಲ, ಅಲ್ಲ ಸಾರಿ ಭವ್ಯ ಗೌಡ ಅವ್ರು ಕಾಣಿಸ್ಕೊಳೋದೇ ಇಲ್ಲ. ಇಲ್ಲಿ ಮೇನ್ ಏನೋ ನಮ್ರತಾ ಗೌಡ ಹೀರೋಯಿನ್ ಆಗಿರ್ತಾರೆ ಅಂತ ಆ ಥರದ್ದು ಏನಿಲ್ಲ. ಇಲ್ಲಿ ಭವ್ಯ ಗೌಡ ಅವರು ಕರ್ಣನ್ನ ಲವ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಸೀನ್ ಸೆಕೆಂಡ್ ಪ್ರೋಮೋ ಇದು ಬಂದಿದೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಭವ್ಯ ಗೌಡ ಪಾತ್ರ ಅಂತ ಅನ್ನೋದನ್ನ ಕೂಡ ನೀವು ಯೋಚನೆ ಮಾಡಬೇಕು. ಅಷ್ಟು ಸಕ್ಕತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಈ ಒಂದು ಪ್ರೋಮೋದಲ್ಲಿ. ನೀವು ಪ್ರೋಮೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಪ್ರೋಮೋ ನೋಡಿ. ಆ ಒಂದು ಕರ್ಣನ್ ಮೇಲೆ ಲವ್ ಆಗೋಂಥದ್ದು ಕ್ರಶ್ ಆಗ್ತಾ ಇದೆ ಭವ್ಯ ಗೌಡ ಅವ್ರಿಗೆ ಆ ಒಂದು ಸೀನಲ್ಲಿ. ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಮೆಡಿಕಲ್ ಸ್ಟೂಡೆಂಟ್ ಆಗಿ ನಿಧಿ ಮತ್ತು ಕರ್ಣನ್ಗೆ ಲವ್ ಆಗೋವಂಥ ಒಂದು ಸೀನು ಸೂಪರ್ ಅಂತ ಹೇಳ್ತೀನಿ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್ ಪ್ರೋಮೋ ಅಂತಲೇ ಹೇಳ್ಬೋದು ಈ ಪ್ರೋಮೋದು ದಲ್ಲಿ. ಮತ್ತು ನಮ್ರತಾ ಗೌಡ ಅವರ ಒಂದು ಪ್ರೋಮೋ ಬರೋದಿಲ್ವಾ? ನೆಕ್ಸ್ಟ್ ಪ್ರೋಮೋ ನಮ್ರತಾ ಗೌಡ ಅವ್ರದ್ದಾಗಿತ್ತಾ? ಹೌದು, ನೆಕ್ಸ್ಟು ಥರ್ಡ್ ಪ್ರೋಮೋ ಕೂಡ ಬರುತ್ತೆ. ನಮ್ರತಾ ಗೌಡ ಅವ್ರದ್ದು ನೆಕ್ಸ್ಟ್ ಪ್ರೋಮೋ ಬರುತ್ತೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇದು ಫೈನಲ್ ಆಗಿ ನಾವೆಲ್ಲ ವೆಯ್ಟ್ ಮಾಡ್ತಾ ಇರುವಂತಹ ಕರ್ಣ ಸೀರಿಯಲ್ ಪ್ರೋಮೋ. ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಅವರ ಒಂದು ಭವ್ಯ ಗೌಡರನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಪ್ರೋಮೋ ನಿಜವಾಗ್ಲೂ ಕೂಡ ಸೂಪರ್ವಾಗಿ ಕಾಣಿಸ್ಕೊಂಡಿದೆ. ಏನು ಭವ್ಯ ಗೌಡ ಅವರು ಕರ್ಣನ್ನ ನೋಡ್ತಾನೆ ಇರ್ತಾರೆ, ನೋಡ್ತಾನೆ ಲವ್ ಆಗುತ್ತಾ ಇರುತ್ತೆ. ಅಂದರೆ ಕರ್ಣ ಏನು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇರ್ತಾರಲ್ವ, ಆ ಹೆಲ್ಪ್ ಮಾಡಿರೋದಕ್ಕೆ ಏನೋ ಒಂದು ರೀಸನ್ ಬೇಕಲ್ವಾ. ಒಂದು ಹುಡುಗಿಗೆ ಒಂದು ಹುಡುಗನ ಮೇಲೆ ಲವ್ ಆಗಬೇಕು ಅಂತ ಒಂದು ರೀಸನ್ ಬೇಕು. ಸೊ ರೀಸನ್ ಸಿಕ್ಕಾಯಿತು. ಸೊ ಕರ್ಣನ ಮೇಲೆ ಲವ್ ಆಗಿದೆ. ಕರ್ಣನ್ನ ಇನ್ನು ಏನೋ ಹಿಂಗೆ ಗೊತ್ತಾ, ಲೆಕ್ಚರರ್ ಮೇಲೆ ಸ್ಟೂಡೆಂಟ್ಸ್ಗೆ ಲವ್ ಆಗೋವಂಥದ್ದು, ಕ್ರಶ್ ಆಗೋವಂಥದ್ದು ಇರುತ್ತಲ್ಲ, ಆ ರೀತಿ ಏನು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಒಂದು ಲೆಕ್ಚರರ್ ಮೇಲೆ ಲವ್ ಆಗಿರೋವಂಥದ್ದು. ನೋಡೋಣ, ಡಾಕ್ಟರ್ ಮೇಲೆ ಲವ್ ಆಗಿದೆ. ಕಾರಣ ಏನು ಡಾಕ್ಟರ್ ಇದ್ದಾರಲ್ವ, ಡಾಕ್ಟರ್ ಪದರ ನಿರ್ವಹಿಸ್ತಾರೆ. ಡಾಕ್ಟರ್ ಮೇಲೆ ಮೆಡಿಕಲ್ ಸ್ಟೂಡೆಂಟ್ಗೆ ಲವ್ ಆಗಿರೋವಂಥದ್ದು ನಿಧಿ ಮತ್ತು ನಮ್ಮ ಕರ್ಣನ ಒಂದು ಲವ್ ಟ್ರ್ಯಾಕ್ ಅಲ್ಲಿದೆ. ಸೊ ನೋಡೋಣ, ಈ ಲವ್ ಟ್ರ್ಯಾಕಲ್ಲಿ ಒಂದೇ ಒಂದು ಸಿಗ್ನಲ್ ಅಂತೂ ಕಾಣಿಸ್ತಾ ಇದೆ. ಅಂದರೆ ಒಂದು ಸಿಗ್ನಲ್ ಕಾಣಿಸ್ತಾ ಇದೆ, ಇನ್ನೊಂದು ಸಿಗ್ನಲಿಂದ ಏನು ರೆಡ್ ಲೈಟ್ ಬರುತ್ತೋ ಗ್ರೀನ್ ಲೈಟ್ ಬರುತ್ತಾ ನೆಕ್ಸ್ಟ್ ನಾವು ಕರ್ಣ ಸೀರಿಯಲ್ನ ನೋಡಿದಾಗ ಗೊತ್ತಾಗುತ್ತೆ. ನಿಜವಾಗ್ಲೂ ಕೂಡ ಇವರಿಬ್ಬರು ಮತ್ತು ಜೋಡಿ ಮಾತ್ರ ಸೂಪರ್ ಅಂತ ಹೇಳ್ತೀನಿ. ಇಬ್ಬರು ಒಂದು ಲವ್ ಸ್ಟೋರಿ ಮಾತ್ರ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಎಲ್ಲ ಕೂಡ ತ್ರಿವ್ಯಾ ಅಂತಿದ್ದವರು ಈಗ ಕ್ರಿವ್ಯಾ ಅನ್ನೋ ಥರ ಆಗ್ಬಿಟ್ಟಿದೆ. ಅಷ್ಟು ಫೇಮಸ್ ಆಗೋಂಥ ಜೋಡಿ ಇದು. ಕರ್ಣ ಸೀರಿಯಲಲ್ಲಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಜೋಡಿನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಇನ್ನು ಸ್ಟಾರ್ಟ್ ಆಗೋ ಮುಂಚೆನೇ ಪ್ರೋಮೋದಲ್ಲೇ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಭವ್ಯ ಗೌಡ ಅವರ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಸೀರಿಯಲಲ್ಲಿ ಇನ್ನೆಷ್ಟು ಪ್ರೋಮೋನೇ ಇಷ್ಟು ಸಖತ್ತಾಗಿದೆ ಅಂದರೆ ಸೀರಿಯಲ್ ಇನ್ನೆಷ್ಟು ಸಖತ್ತಾಗಿರ್ಬೋದು ನೀವು ಯೋಚನೆ ಮಾಡಿ. ಸೊ ಫೈನಲಿ ನಮ್ಮ ಪಣಿಕುಟ್ಟಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರೊಂದು ಲವ್ ಸ್ಟೋರಿ ಮುಖಾಂತರ ಈ ಒಂದು ಪ್ರೋಮೋ ರಿವೀಲ್ ಆಗಿರುವಂಥದ್ದು. ಲವ್ ಸ್ಟೋರಿನಕ್ಕಿಂತ ಲವ್ ಆಗೋವಂಥ ಒಂದು ಸೀನ್ ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವ್ರನ್ನ ಒಂದು ಕಿರಣ್ ರಾಜನ ಒಂದು ಕ್ರಶ್ ಆಗೋವಂಥ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ರೊಮ್ಯಾಂಟಿಕ್ ಆಗಿದೆ. ಒಂದು ಏನು ಗೊತ್ತಾ, ಒಂದು ಕ್ರಶ್ ಆ ರೀತಿ ಕಾಣಿಸ್ಕೊಂಡಿರುವಂಥದ್ದು. ಭವ್ಯ ಗೌಡ ಅವರು ಸೂಪರ್ವಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಆ್ಯಂಡ್ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕರ್ಣ ಸೀರಿಯಲಲ್ಲಿ ನಮ್ಮ ಭವ್ಯ ಗೌಡ ಅವರು. ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಅನಿಸ್ತಾ ಇದೆ ಸೆಕೆಂಡ್ ಪ್ರೋಮೋ ನೋಡಿದ್ರ? ನಿಮ್ಗೆ ಏನು ಅನಿಸ್ತಾ ಇದೆ? ಭವ್ಯ ಗೌಡ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆಯಾ? ಕಿರಣ್ ರಾಜ್ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆಯಾ? ಯಾವುದು ನಿಮಗೆ ತುಂಬಾ ಫೇವ್ರೇಟು? ಯಾವ ಹೀರೋಯಿನ್ ತುಂಬ ಫೇವ್ರೇಟು ಅನ್ನೋದನ್ನು ಕೂಡ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಲವ್ ಯು ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.